ತಾರೀಕೊಳಗೆ ವಾದ ಮಂಡನೆ ಎಲ್ಲ ಮುಗಿದು ಬಿಡಬೇಕು ಅಂತ ಹೇಳಿ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ. ಮತ್ತೆ 7 ದಿನಗಳ ರಿಲೀಫ್ ಮುಖ್ಯಮಂತ್ರಿಗಳಿಗೆ. ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಮತ್ತು ಬ್ರೇಕಿಂಗ್ ನ್ಯೂಸ್. ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ. ಮುಂದಿನ ಸೋಮವಾರ ಅರ್ಜಿ ವಿಚಾರಣೆಯನ್ನ ಮತ್ತೆ ಕೈಗೆತ್ತಿಕೊಳ್ಳಲಾಗುತ್ತೆ. 9ನೇ ತಾರೀಕು. ಅಲ್ಲಿವರೆಗೂ ಸಿದ್ದರಾಮಯ್ಯನವರಿಗೆ ಮಧ್ಯಂತರ ರಕ್ಷಣೆ ಮುಂದುವರಿಯುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ 2 ಪ್ರತ್ಯೇಕ ಪ್ರಕರಣ ಇದೆ. ಅಲ್ಲಿ ಲೋಕಾಯುಕ್ತದಲ್ಲೂ ಕೂಡ ಇದೆ. 9ನೇ ತಾರೀಕು ವಿಚಾರಣೆ, 12ನೇ ತಾರೀಕು ಮತ್ತೆ ಮನು ಸಿಂಘ್ವಿ ಅವರು ಪ್ರತ್ಯುತ್ತರ ಕೊಡೋಕೆ ಅಲ್ಲಿಗೆ 9ನೇ ತಾರೀಕು ಮುಗಿಯೋ ಲಕ್ಷಣ ಇಲ್ಲ. ಇದು 9ನೇ ತಾರೀಕಿಗೆ ಮುಂದಿನ ಹಿಯರಿಂಗ್. 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರತ್ಯುತ್ತರ. ಸುಮಾರು 4-5 ಜನ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದಕ್ಕೆ ಪ್ರತಿವಾದವನ್ನ ಸಬ್ಮಿಟ್ ಮಾಡಿದ್ದಾರೆ. 9ನೇ ತಾರೀಕು AG ಶಶಿಕಿರಣ್ ಶೆಟ್ಟಿ ಅವರ ವಾದ ಮಂಡನೆ ಕೂಡ ಇರುತ್ತೆ. ಇದೆಲ್ಲವನ್ನ ಆಲಿಸಿ ನಂತರದಲ್ಲಿ ಅದಕ್ಕೆ ಪ್ರತ್ಯುತ್ತರವನ್ನ ನೀಡ್ತಾರೆ 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ. 12ನೇ ತಾರೀಕೆ ಹಂಗಾದ್ರೆ ಆಚೆ ಬರುತ್ತಾ ತೀರ್ಪು? ಕಾದ್ ನೋಡ್ಬೇಕು. ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿದ ದಿನದಿಂದ ಹಿಡಿದು ಈ ಕ್ಷಣದವರೆಗೂ ನಾವು ಗಮನಿಸ್ತಾ ಹೋದ್ರೆ ಸುದೀರ್ಘವಾದ ವಾದ ಮಂಡನೆ ಮಾಡಿದ್ದು ಅಭಿಷೇಕ್ ಮನು ಸಿಂಘ್ವಿ ಅವರು 2 ದಿನ. ಅದಾದ ನಂತರ ತುಷಾರ್ ಮೆಹ್ತಾ ಅವರು 2 ದಿನ ಅನ್ಸುತ್ತೆ. ಇಲ್ಲ, ಒಂದೇ ದಿನ. ಅವತ್ತೇನೇನೆ ರಂಗನಾಥ್ ರೆಡ್ಡಿ ಅವರು ಕೂಡ ವಾದ ಮಂಡನೆ ಮಾಡಿದ್ರು. ಪ್ರಭುಲಿಂಗ್ ನಾವದಗಿ ಅವರು ಕೂಡ ವಾದ ಮಂಡನೆ ಮಾಡಿದ್ರು. ಅದಾದ್ಮೇಲೆ ಮಣಿಂದರ್ ಸಿಂಗ್ ವಾದ ಮಂಡನೆ ಮಾಡಿದ್ರು. ಲಕ್ಷ್ಮೀ ಅಯ್ಯರ್ ಅವರು ಇದೀಗ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾದ ರಾಘವನ್ ಅವರೇ ಇವತ್ತು ಆಲ್ಮೋಸ್ಟ್ 2 ತಾಸು ವಾದ ಮಂಡನೆಯನ್ನ ಮಾಡಿದ್ದಾರೆ. ಇದಾದ ನಂತರದಲ್ಲಿ AG ಅವರ ವಾದ ಮಂಡನೆ ಕೂಡ ಇದೆ. AG ಅಂದ್ರೆ ಬಹುತೇಕ ಇದು ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡ್ತಾರೆ. ಮುಖ್ಯಮಂತ್ರಿಗಳ ಪರ ಬೇರೆ, ಇದು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಪರ ವಾದ ಮಂಡನೆ ಮಾಡಿದ್ದು ಅಭಿಷೇಕ್ ಮನು ಸಿಂಘ್ವಿ. ಬಟ್ ಸರ್ಕಾರ ಆಸ್ ಎ ಹೋಲ್, ಈ ಕ್ಯಾಬಿನೆಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಂದ ಕೂಡ ಉತ್ತರ ಪಡ್ಕೊಂಡಿದ್ದಾರೆ. ಅದನ್ನ ಸಮರ್ಥಿಸ್ಕೊಂಡು ಮಾತನಾಡಬೇಕು. ಸರ್ಕಾರದ ಪರವಾಗಿ ವಾದ ಮಂಡನೆಯನ್ನ AG ಬಹುತೇಕ ಮಾಡೋ ಸಾಧ್ಯತೆ ಇದೆ. 1 ವಾರಗಳ ಕಾಲ ಅವರಿಗೆ ಈ ಮೂಲಕ ಮತ್ತೊಂದು ವಾರ ರಿಲೀಫ್. ಸೋಮವಾರ ಸೆಪ್ಟೆಂಬರ್ 9ನೇ ತಾರೀಕಿನವರೆಗೂ ಸಿಎಂಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಈಗ ಚಾಮುಂಡಿ ಬೆಟ್ಟಕ್ಕೂ ಹೋಗ್ಬೋದು, ಬೆಳಗಾವಿಗೂ ಹೋಗ್ಬೋದು. ಟೆನ್ಷನ್ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಅವರು ಇವತ್ತು ಮನೆಯಲ್ಲೇ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೆ 1 ವಾರದ ರಿಲೀಫ್ ಸಿಕ್ಕಿದೆ. ಈಗ 9ನೇ ತಾರೀಕು ಮತ್ತೆ ವಿಚಾರಣೆ ಆರಂಭ ಆದ್ರೆ 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ಆ ವಾದಕ್ಕೆ ಪ್ರತ್ಯುತ್ತರದ ರೂಪದಲ್ಲಿ. ಅದಾದ್ಮೇಲೆ ಮತ್ತೆ ಎಷ್ಟು ದಿನ ಹೋಗುತ್ತೆ ಮೇಡಮ್? ಅವತ್ತೇ ತೀರ್ಪನ್ನು ಕೊಡ್ಬೋದು, ರಿಸರ್ವ್ ಮಾಡಿದ್ರು ಮಾಡ್ಬೋದು. ಬಟ್ ಈ ಪ್ರಕರಣದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಬೇಗ ಮುಗಿಸೋಣ ಅಂತ ಹೇಳ್ತಿರೋದು ನೋಡಿದ್ರೆ ಬಹುತೇಕ ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರತ್ಯುತ್ತರ ನೀಡಿದ ನಂತರದಲ್ಲೇನೆ ತೀರ್ಪನ್ನ ನೀಡೋ ಸಾಧ್ಯತೆ ಇದೆ. ಯಾಕಂತಂದ್ರೆ ಮೊನ್ನೆ ಶನಿವಾರ ರಂಗನಾಥ್ ರೆಡ್ಡಿ ಅವರು ಈ ಕೆಳ ಹಂತದ ನ್ಯಾಯಾಲಯದಲ್ಲಿ ಏನು ನಾವು ಪ್ರಕರಣಗಳನ್ನು ದಾಖಲಿಸ್ಕೊಂಡಿದ್ದೀವಿ ಅದರದ್ದಾದ್ರೂ ವಿಚಾರಣೆಯನ್ನ ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು TJ ಅಬ್ರಹಾಂ ಪರ ವಕೀಲರು. ಈ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಿರ್ಬೇಕಾದ್ರೆ ಲೋವರ್ ಕೋರ್ಟ್ನಲ್ಲಿ ಬೇಡ, ಇದು ಮುಗ್ದು ಹೋಗ್ಲಿ ಅಂತ ಹೇಳಿದ್ರು. ಹೀಗಾಗಿ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಉಳಿದ ಎಲ್ಲಾ ತನಿಖೆಗಳು, ಪ್ರೊಸೀಡಿಂಗ್ಗಳು ಕೂಡ ಬಾಕಿ ಇರೋದ್ರಿಂದ ಮತ್ತಷ್ಟು ವಿಳಂಬ ಮಾಡಲಾರರು ಬಹುತೇಕ. ಬಟ್ ಯಟ್ ಅಗೇನ್ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟದ್ದು. ಇನ್ನಷ್ಟು ದಾಖಲೆಗಳ ಪರಿಶೀಲನೆಗಳಾಗಬೇಕು. ಈ ವಾದ ಮಂಡನೆ ಸಂದರ್ಭದಲ್ಲಿ ಏನು ಪುಟಗಟ್ಲೆ ಒಬ್ಬೊಬ್ರು ವಾದ ಮಂಡನೆ ಮಾಡೋ ಟೈಮಲ್ಲೂ ಕೂಡ ಒಂದು 500-600 ಪೇಜ್ ರೆಫರೆನ್ಸ್ಗಳಿರುತ್ತೆ. ಅದೆಲ್ಲವನ್ನ ಕೂಡ ನ್ಯಾಯಮೂರ್ತಿಗಳ ಮುಂದೆ ಕೂಡ ಇಟ್ಟಿರ್ತಾರೆ. ಪ್ಯಾರಾಗಳನ್ನು ರೆಫರ್ ಮಾಡಿ ಅದನ್ನೇನಾದರೂ ರೆಫರ್ ಮಾಡಬೇಕು ಅಂತ ಅನಿಸಿ ತೀರ್ಪನ್ನ ಕಾಯ್ದಿರಿಸಿದ್ರು ಇರಿಸಬಹುದು. ಅಥವಾ ಬಹುತೇಕ 12ನೇ ತಾರೀಕೇನೆ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರತ್ಯುತ್ತರ ಕೊಡೋ ಪ್ರಕ್ರಿಯೆ ಮುಗಿದ್ರೆ ಅವತ್ತೇನೆ ತೀರ್ಪನ್ನ ಕೂಡ ನೀಡೋ ಸಾಧ್ಯತೆ ಇದೆ. ಇದೇ ವಿಚಾರವಾಗಿ ಒಂದು ಹಾಸ್ಯ ಚಟಾಕಿಯೂ ಆಯಿತು. ರಾಘವನ್ ಅವರು ವಾದ ಮಾಡುವಾಗ ನೀವು ಹೇಳಿದ್ದೆಲ್ಲ ಮಣಿಂದರ್ ಸಿಂಗ್ ಹೇಳಾಗಿದೆ ಅಂತ ಕೇಳಿದಾಗ ಜಡ್ಜ್ ಅವ್ರಿಗೆ ರಾಘವನ್ ಹೇಳೋದು, ನಾನು ಹೇಳಿದ ಮೇಲೆ ಗೊತ್ತಾಗುತ್ತೆ ಯಾವ ಹೇಳಿದ್ದು ಯಾರು ಬಿಟ್ಟಿದ್ರು ಅಂತ. ಸೊ ಹೇಳೋವರೆಗೂ ಕೇಳಿ ಆಮೇಲೆ ನೀವು ಡಿಸೈಡ್ ಮಾಡಿ ಇದನ್ನ ಹೇಳಿದ್ರೋ ಬಿಟ್ಟಿದ್ರು ಅಂತ. ಈ ರೀತಿಯ ಹಾಸ್ಯ ಚಟಾಕಿಗಳು ಅಲ್ಲಿ ಮಧ್ಯದಲ್ಲಿ ಆಗ್ತಾ ಇತ್ತು. ವೆರಿ ಇಂಟ್ರೆಸ್ಟಿಂಗ್ ಆಗಿತ್ತು ಒಟ್ಟಿನಲ್ಲಿ. ಸೊ 1 ವಾರಗಳ ರಿಲೀಫ್ ಫಲಿತಾಂಶ ಸೆಪ್ಟೆಂಬರ್ 9ರಂದು AG ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನ ಮಂಡನೆ ಮಾಡ್ತಾರೆ. 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ನೋಡಿ ಅವರ ವಾದ ಮಂಡಿಸ್ಲಿಕ್ಕೇನೆ 2 ದಿನ ಟೈಮ್ ತಗೊಂಡ್ರು.
ಇನ್ನು ಅವ್ರು ಇವಾಗ ತುಷಾರ್ ಮೆಹ್ತಾ ಅವರ ವಾದಕ್ಕೆ ಉತ್ತರ ಕೊಡಬೇಕು, ರಂಗನಾಥ್ ರೆಡ್ಡಿ ಅವರ ವಾದಕ್ಕೆ ಉತ್ತರ ಕೊಡಬೇಕು, ಪ್ರಭುಲಿಂಗ್ ನಾವದಗಿ ಅವರ ವಾದಕ್ಕೆ ಉತ್ತರ ಕೊಡಬೇಕು, ಲಕ್ಷ್ಮಿ ಅಯ್ಯಂಗಾರ್, ರಾಘವನ್, ಮಣಿಂದರ್ ಸಿಂಗ್, ಇಷ್ಟು ಜನರ ವಾದಕ್ಕೆ ರಂಗನಾಥ್ ರೆಡ್ಡಿ ಇಷ್ಟು ಜನರ ವಾದಕ್ಕೆ ಪ್ರತ್ಯುತ್ತರ ಆಗಿರೋದ್ರಿಂದ 12ನೇ ತಾರೀಕು ಒಂದೇ ದಿನದಲ್ಲಿ ಮುಗಿಸ್ತಾರ, ಅದು ಕೂಡ ಕುತೂಹಲ ಇದ್ದೇ ಇದೆ. ಬಟ್ ಇದು ಇಂಟ್ರೆಸ್ಟಿಂಗ್ ಅಂದರೆ ಶ್ರೀಪಾದ್ ನೋಡಿ, ಇದು ಕೇವಲ ತನಿಖೆಯನ್ನ ನಡೆಸಬೇಕಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ವಿಚಾರಣೆ. ಇನ್ನೂ ತನಿಖೆನೇ ಪ್ರಾರಂಭ ಆಗಿಲ್ಲ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆನೇ ಪ್ರಾರಂಭ ಆಗಿಲ್ಲ. ತನಿಖೆ ಮುಂದುವರಿಸಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿ, ಆ ರಿಟ್ ಅರ್ಜಿಯನ್ನು ಪುರಸ್ಕರಿಸಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟ ವಿಚಾರಣೆನೇ ಇಷ್ಟು ಸುದೀರ್ಘವಾಗಿ ನಡೀತಾ ಇದೆ. ಇನ್ನು ತನಿಖೆ ಅಂತ ಏನಾದರೂ ಆದರೆ ತನಿಖೆ ನಡೆಯೋದು ಇನ್ನೆಷ್ಟು ದಿನಾನೋ, ಆ ತನಿಖೆ ಆದ ನಂತರದಲ್ಲಿ ಕೋರ್ಟ್ಗೆ ಬರೋದು ಎಷ್ಟು ದಿನ, ಕೋರ್ಟ್ ಅದರ ವಿಚಾರಣೆ ನಡೆಸೋದು ಎಷ್ಟು ದಿನ, ಮುಖ್ಯಮಂತ್ರಿಗಳ ಪಾತ್ರ ಮೂಡ ಹಗರಣದಲ್ಲಿ ಇದೆಯಾ ಇಲ್ವಾ, ಆ ತೀರ್ಮಾನ ಆಗೋದು ಎಷ್ಟು ದಿನ. ಬಹುಶಃ ಮುಖ್ಯಮಂತ್ರಿಯ ಅವಧಿ ಸಿದ್ದರಾಮಯ್ಯನವರಿಗೆ ಉಳಿದಿರೋದು ಇನ್ನು 3-3.5 ವರ್ಷ. ಆ 3-3.5 ವರ್ಷದಲ್ಲಿ ವಿಚಾರಣೆ ಮುಗಿದ್ರೆ ಪುಣ್ಯ ಜನರದ್ದು. ಸೊ ಸೆಪ್ಟೆಂಬರ್ 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರತ್ಯುತ್ತರವನ್ನು ನೀಡ್ತಾರೆ. 9ನೇ ತಾರೀಕು AG ವಾದ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಸುದೀರ್ಘವಾಗಿ ವಾದ ಮಂಡನೆ ಮಾಡಿದರು. ಇನ್ನು ಸರ್ಕಾರದ ಪರವಾಗಿ ಅಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು 9ನೇ ತಾರೀಕು ವಾದ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವಿಜಯ್. ಈಗ ಫೋನ್ ಸಂಪರ್ಕದಲ್ಲಿ ವಿಜಯ್, ಗಮನಿಸ್ತಾ ಇದ್ದೀವಿ ಮತ್ತೆ 1 ವಾರಗಳ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಮುಖ್ಯಮಂತ್ರಿಗಳಿಗೆ. ಒಂದು ರೀತಿಯ ಆತಂಕ ಇತ್ತು ಅಥವಾ ತಳಮಳ ಇತ್ತು, ಏನಾಗ್ಬೋದು ಇವತ್ತು, ಏನಾದರೂ ಆದೇಶ ಬಂದ್ಬಿಡುತ್ತಾ ಏನೋ ಎತ್ತು ಅಂತ ಎಲ್ಲ ಆಯಾಮದಲ್ಲಿಯೂ ಚರ್ಚೆ ಆಗ್ತಾ ಇತ್ತು. ಈಗ ಏನು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಸದ್ಯಕ್ಕೆ ಆತಂಕ ನಿವಾರಣೆ ಅನ್ನೋಕ್ಕಿಂತ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಯಾಕಂದ್ರೆ ತೀರ್ಪು ಬರೋವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೋರ್ಟ್ನಲ್ಲಿ ತೀರ್ಪು ಬರೋವರೆಗೂ ಏನಾಗುತ್ತೆ ಅನ್ನೋ ಒಂದು ಆತಂಕ ಇರುವಂಥದ್ದು. ಇವತ್ತು ಸ್ನೇಹಮಯಿ ಕೃಷ್ಣ ಪರವಾಗಿ ರಾಘವನವರು ಸುದೀರ್ಘವಾಗಿ ಒಂದಷ್ಟು ವಾದವನ್ನ ಮಂಡಿಸಿದ್ರು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ರಾಜ್ಯಪಾಲರು ಕೊಟ್ಟಿರುವಂತ ಪ್ರಾಸಿಕ್ಯೂಷನ್ಗಿಂತ ಹೆಚ್ಚಾಗಿ ಜಮೀನು ಬಂದಿರುವಂತದ್ದು ಅಕ್ರಮ ಅನ್ನುವಂಥದ್ದು, ಅಂದ್ರೆ ಇದು ಜಮೀನು ಕೊಂಡ್ಕೊಳ್ಳಲು ಕೂಡ ಲೋಪ ಆಗಿದೆ ಅನ್ನುವಂಥ ಸಂಬಂಧಪಟ್ಟ ಅದರಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ತೆಗೆದಿರುವಂಥದ್ದು, ಸಾಕಷ್ಟು ಈ ಸಂಬಂಧಪಟ್ಟಂತೆ ಪ್ರಶ್ನೆ ಎತ್ತಿರುವಂಥದ್ದು. ಇದು ಒಂದಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಂದಷ್ಟು ಟೆನ್ಷನ್ ಒಳಗಾಗುತ್ತೆ. ಯಾಕಂದ್ರೆ ಮೂಲ ಜಮೀನಿನ ಖರೀದಿ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದು ಇವತ್ತು ಸಂಪೂರ್ಣ ವಿಚಾರಣೆ ಅಂದ್ರೆ ಏನು ಪ್ರತಿವಾದ ಆಯ್ದಿರುವಂಥದ್ದು. ಅದಕ್ಕೆ AG ಶಶಿಕಾಂತ್ ಶೆಟ್ಟಿ ಅವರು ಕೂಡ ಸಮಯಾವಕಾಶ ಕೇಳಿದ್ರು. ಅಂತಿಮವಾಗಿ 9ನೇ ತಾರೀಕು ಮುಂದೂಡಿದ್ರು. ಅಂದ್ರೆ ಒಂದು ಹಂತದಲ್ಲಿ ಹಬ್ಬಕ್ಕಿಂತ ಮುಂಚೆ ಈ ಪ್ರಕರಣ ಮುಕ್ತಾಯಗೊಳಿಸೋಣ ಅಂತ ಜಡ್ಜ್ ಹೇಳಿದ್ರು ಕೂಡ ಈಗ ಮತ್ತೆ ಅದಾದ ನಂತರ ಮತ್ತೆ ಅಬ್ಜೆಕ್ಷನ್ಗೆ ಏನು CM ವಕೀಲರಾದಂತ ಅಭಿಷೇಕ್ ಮನು ಸಿಂಗ್ ಕೂಡ ಸಮಯ ಕೇಳಿರುವಂಥದ್ದು. ಈಗ 9ನೇ ತಾರೀಕು ಮುಂದೂಡಿರುವಂಥದ್ದು. ಅಲ್ಲಿಯವರು ಕೂಡ ಏನು ಇದೆ ಸ್ಟೇಟಸ್ ಅದೇ ಕೂಡ ಮುಂದುವರಿಯುತ್ತೆ. ಅಂದ್ರೆ ಅಲ್ಲಿಯವರು ಕೂಡ ವಿಶೇಷ ಪ್ರತಿನಿಧಿ ನ್ಯಾಯಾಲಯ ಏನಿದೆ ಅಲ್ಲಿ ಯಾವುದು ಕೂಡ ಕೇಸು ಬರೋಂಗಿಲ್ಲ ಮತ್ತು ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನಿರಾಳ ಅನ್ಬೋದು. ಆದ್ರೆ ಕೇಸು ಸಂಪೂರ್ಣ ತೀರ್ಪು ಬರೋರು ಕೂಡ ಒಂದು ರೀತಿಯ ಟೆನ್ಷನ್ ಇದ್ದೇ ಇರುವಂತದ್ದು. ಸದ್ಯಕ್ಕೆ ಈಗ ಪ್ರಕರಣ 9ನೇ ತಾರೀಕು ಮುಂದೂಡಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಒಳಗೆ ವಾದ ಮಂಡನೆ ಎಲ್ಲ ಮುಗಿದು ಬಿಡಬೇಕು ಅಂತ ಹೇಳಿ ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಿಕೆ. ಮತ್ತೆ 7 ದಿನಗಳ ರಿಲೀಫ್ ಮುಖ್ಯಮಂತ್ರಿಗಳಿಗೆ. ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಮತ್ತು ಬ್ರೇಕಿಂಗ್ ನ್ಯೂಸ್. ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಗಿದೆ. ಮುಂದಿನ ಸೋಮವಾರ ಅರ್ಜಿ ವಿಚಾರಣೆಯನ್ನ ಮತ್ತೆ ಕೈಗೆತ್ತಿಕೊಳ್ಳಲಾಗುತ್ತೆ. 9ನೇ ತಾರೀಕು ಅಲ್ಲಿವರೆಗೂ ಸಿದ್ದರಾಮಯ್ಯನವರಿಗೆ ಮಧ್ಯಂತರ ರಕ್ಷಣೆ ಮುಂದುವರಿಯುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ 2 ಪ್ರತ್ಯೇಕ ಪ್ರಕರಣ ಇದೆ, ಅಲ್ಲಿ ಲೋಕಾಯುಕ್ತದಲ್ಲೂ ಕೂಡ ಇದೆ. 9ನೇ ತಾರೀಕು ವಿಚಾರಣೆ, 12ನೇ ತಾರೀಕು ಮತ್ತೆ ಮನು ಸಿಂಘ್ವಿ ಅವರು ಮತ್ತೆ ಪ್ರತ್ಯುತ್ತರ ಕೊಡೋಕೆ ಅಲ್ಲಿಗೆ 9ನೇ ತಾರೀಕು ಮುಗಿಯೋ ಲಕ್ಷಣ ಇಲ್ಲ. ಇದು 9ನೇ ತಾರೀಕಿಗೆ ಮುಂದಿನ ಹಿಯರಿಂಗ್. 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರತ್ಯುತ್ತರ. ಸುಮಾರು 4-5 ಜನ ವಕೀಲರು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದಕ್ಕೆ ಪ್ರತಿವಾದವನ್ನ ಸಬ್ಮಿಟ್ ಮಾಡಿದ್ದಾರೆ.
9ನೇ ತಾರೀಕು AG ಶಶಿಕಿರಣ್ ಶೆಟ್ಟಿ ಅವರ ವಾದ ಮಂಡನೆ ಕೂಡ ಇರುತ್ತೆ. ಇದೆಲ್ಲವನ್ನ ಆಲಿಸಿ ನಂತರದಲ್ಲಿ ಅದಕ್ಕೆ ಪ್ರತ್ಯುತ್ತರವನ್ನ ನೀಡ್ತಾರೆ 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ. 12ನೇ ತಾರೀಕೆ ಹಂಗಾದ್ರೆ ಆಚೆ ಬರುತ್ತಾ ತೀರ್ಪು? ಕಾದ್ ನೋಡ್ಬೇಕು. ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದನ್ನ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ ದಿನದಿಂದ ಹಿಡಿದು ಈ ಕ್ಷಣದವರೆಗೂ ನಾವು ಗಮನಿಸ್ತಾ ಹೋದ್ರೆ ಸುದೀರ್ಘವಾದ ವಾದ ಮಂಡನೆ ಮಾಡಿದ್ದು ಅಭಿಷೇಕ್ ಮನು ಸಿಂಘ್ವಿ ಅವರು 2 ದಿನ. ಅದಾದ ನಂತರ ತುಷಾರ್ ಮೆಹ್ತಾ ಅವರು ಹೌದು, ಅವರು 2 ದಿನ ಅನ್ಸುತ್ತೆ. ಇಲ್ಲ, ಒಂದೇ ದಿನ. ಅವತ್ತೇನೇನೆ ರಂಗನಾಥ್ ರೆಡ್ಡಿ ಅವರು ಕೂಡ ವಾದ ಮಂಡನೆ ಮಾಡಿದ್ರು, ಪ್ರಭುಲಿಂಗ್ ನಾವದಗಿ ಅವರು ಕೂಡ ವಾದ ಮಂಡನೆ ಮಾಡಿದ್ರು, ಅದಾದ್ಮೇಲೆ ಮಣಿಂದರ್ ಸಿಂಗ್ ವಾದ ಮಂಡನೆ ಮಾಡಿದ್ರು, ಲಕ್ಷ್ಮೀ ಅಯ್ಯರು ಲಕ್ಷ್ಮೀ ಅಯ್ಯರ್ ಅವರು ಮಾಡಿದ್ರು, ಒಂದು ಅರ್ಧ ಗಂಟೆ ಮಾಡಿದ್ರು. ಆಮೇಲೆ ರಂಗನಾಥ್ ರೆಡ್ಡಿ, TJ ಅಬ್ರಾಹಂ ಪರವಾಗಿ. ಹೌದು. ಇದೀಗ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾದ ರಾಘವನ್ ಅವರೇ ಇವತ್ತು ಆಲ್ಮೋಸ್ಟ್ 2 ತಾಸು ವಾದ ಮಂಡನೆಯನ್ನ ಮಾಡಿದ್ದಾರೆ. ಇದಾದ ನಂತರದಲ್ಲಿ AG ಅವರ ವಾದ ಮಂಡನೆ ಕೂಡ ಇದೆ. AG ಅಂದ್ರೆ ಬಹುತೇಕ ಇದು ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡ್ತಾರೆ. ಮುಖ್ಯಮಂತ್ರಿಗಳ ಪರ ಬೇರೆ, ಇದು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರ ಪರ ವಾದ ಮಂಡನೆ ಮಾಡಿದ್ದು ಅಭಿಷೇಕ್ ಮನು ಸಿಂಘ್ವಿ. ಬಟ್ ಸರ್ಕಾರ ಆಸ್ ಎ ಹೋಲ್, ಈ ಕ್ಯಾಬಿನೆಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇಂದ ಕೂಡ ಉತ್ತರ ಪಡ್ಕೊಂಡಿದ್ದಾರೆ. ಅದನ್ನ ಸಮರ್ಥಿಸ್ಕೊಂಡು ಮಾತನಾಡಬೇಕು. ಸರ್ಕಾರದ ಪರವಾಗಿ ವಾದ ಮಂಡನೆಯನ್ನ AG ಬಹುತೇಕ ಮಾಡೋ ಸಾಧ್ಯತೆ ಇದೆ. 1 ವಾರಗಳ ಕಾಲ ಅವರಿಗೆ ಈ ಮೂಲಕ ಮತ್ತೊಂದು ವಾರ ರಿಲೀಫ್. ಸೋಮವಾರ ಸೆಪ್ಟೆಂಬರ್ 9ನೇ ತಾರೀಕಿನವರೆಗೂ ಸಿಎಂಗೆ ಯಾವುದೇ ರೀತಿಯ ಆತಂಕ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಈಗ ಚಾಮುಂಡಿ ಬೆಟ್ಟಕ್ಕೂ ಹೋಗ್ಬೋದು, ಬೆಳಗಾವಿಗೂ ಹೋಗ್ಬೋದು. ಟೆನ್ಷನ್ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಅವರು ಇವತ್ತು ಮನೆಯಲ್ಲೇ ಇದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೆ 1 ವಾರದ ರಿಲೀಫ್ ಸಿಕ್ಕಿದೆ. ಈಗ 9ನೇ ತಾರೀಕು ಮತ್ತೆ ವಿಚಾರಣೆ ಆರಂಭ ಆದ್ರೆ 12ನೇ ತಾರೀಕು ಅಭಿಷೇಕ್ ಮನು ಸಿಂಘ್ವಿ ಅವರು ಆ ವಾದಕ್ಕೆ ಪ್ರತ್ಯುತ್ತರದ ರೂಪದಲ್ಲಿ. ಅದಾದ್ಮೇಲೆ ಮತ್ತೆ ಎಷ್ಟು ದಿನ ಹೋಗುತ್ತೆ ಮೇಡಮ್? ಅವತ್ತೇ ತೀರ್ಪನ್ನು ಕೊಡ್ಬೋದು, ರಿಸರ್ವ್ ಮಾಡಿದ್ರು ಮಾಡ್ಬೋದು. ಬಟ್ ಈ ಪ್ರಕರಣದಲ್ಲಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಬೇಗ ಮುಗಿಸೋಣ ಅಂತ ಹೇಳ್ತಿರೋದು ನೋಡಿದ್ರೆ ಬಹುತೇಕ ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರತ್ಯುತ್ತರ